ರೇವಣ್ಣ ಅವ್ರ ವಿಷಯದಲ್ಲಿ ನಾನು ಹೇಳೋದಾದರೆ ಕೆಲಸ ಮಾಡ್ತಾನೆ, ದೇವಸ್ಥಾನ ಅದು ಎಷ್ಟು ಕಟ್ಟವನೋ, ಇಡೀ ಹೊಳೆಸಿಪುರ ಹಾಸನ ಜಿಲ್ಲೆ ಒಳಗೆ ಎಲ್ಲಿ ನೋಡಿದ್ರು ಬರೀ ದೇವಸ್ಥಾನವೇ ಕಟ್ಟಿದ್ದಾನೆ. ದೇವರ ಮೇಲೆ ನಂಬಿಕೆ. ಬೆಳಗ್ಗೆ ಇದ್ದರೆ ಆ ಕಾಲಿಗೆ ಚಪ್ಪಲಿನೂ ಹಾಕಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಗೊಳ್ಳೋವರಿಗೆ ಕಾಲಿಗೆ ಚಪ್ಪಲಿನೂ ಹಾಕಲಿ, ವಿಧಾನಸೌಧಕ್ಕೂ ಕಾಲಿಗೆ ಚಪ್ಪಲಿ ಹಾಕದೆ ಬರ್ತಾನೆ. ನೋಡಿದ್ದೀನಿ ಅವನ ಕಥೆನ. ಅಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾನೆ. ಒಂದೇ ಒಂದು ದೇವರವನಿಗೆ ಕೊಟ್ಟಿದ್ದು ನಡವಳಿಕೆಯಲ್ಲಿ ಸ್ವಲ್ಪ ಕೋಪ ಕೊಟ್ಬಿಟ್ಟ. ನಂತರ ಸ್ವಲ್ಪ ಶಾಂತ ರೀತಿಯಿಂದ ನಿಮ್ಮ ಜೊತೇಲಿ ಇದ್ಬಿಟ್ಟಿದ್ರೆ ಅವನ್ನ ಮೇಲೆ ತಗೊಂಡೋಗಿ ಕೂರಿಸ್ಕೊಳ್ಳಿವ್ರಿ. ಇನ್ನೂ ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂತೀನಿ, ಮಾಡ್ಕೊಳ್ಳಲ್ಲ. ಹುಟ್ಟು ಕೂಡ ನಾವು ಏನು ಮಾಡೋದು, ಎಲ್ಲರಿಗೂ ಸ್ವಲ್ಪ ರೇಗಾದು ಸ್ವಲ್ಪ ಕೆಲವರಿಗೆ ಬೇಜಾರಾಗ್ಬೋದು. ಆದರೆ ಅವನ ಹೃದಯದಲ್ಲಿ ಶುದ್ಧವಾಗಿರ್ತಾನೆ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ದಯವಿಟ್ಟು ಬೆಳೆಸಿದಿರಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಈ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ದೇವೇಗೌಡರ ಕನಸೇನಿತ್ತು ತರ್ತಕ್ಕಂಥದ್ದು ಭಾಳ ದೂರ ಇಲ್ಲ. ನಿಮ್ಗೆ ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇಡಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಕೊನೆಗೊಂದು ಹೇಳೋದು, ನಾನು ಏನು ಹೇಳೋದ್ನಲ್ಲ, ದಯವಿಟ್ಟು ನನ್ನ ತಾಯಂದರು, ನನ್ನ ಹಿರಿಯರು, ನಮ್ಮ ಯುವಕರಿಗೆ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ನೀವು ಮೈ ಮರೆತು ಕೆಟ್ಟ ಭಾವನೆಯನ್ನು ಮೂಡಿಸ್ಕೊಂಡು ಕುಟುಂಬಗಳು ನಾಶ ಆಗಬಾರ್ದು. ಒಳ್ಳೆಯ ಬದುಕನ್ನು ಕಾಣಿ. ಒಂದು ಕಾಲದಲ್ಲಿ ನಾವೆಲ್ಲ ಮನೇಲಿ 20 ಜನ 25 ಜನ ಇದ್ದರೆ ಆಗೇನು ಟೇಬಲ್ಲು ಇಲ್ಲ, ಚೇರು ಇಲ್ಲ. ಊಟಕ್ಕೆ ಕೂತ್ರೆ ಎಲ್ಲ ಕೂತ್ಗಳಿವು. ನಾಯಿ ಮುಂದ್ಗಡೆ ಒಂದು ಕೂತಿರೋದು, ಒಂದು ರಾಗಿ ಗುಕ್ನ ಅದಕ್ಕೆ ಹೆಸರು ತಿನ್ನೋದು. ಆ ರೀತಿಯ ಬದುಕನ್ನು ಕಂಡ್ಕೊಂಬಂದವ್ರು ನಾವು. ಇವತ್ತು ಆ ಒಂದು ಬದುಕು ನಿಮ್ಮ ಪ್ರತಿ ಕುಟುಂಬದಲ್ಲಿ ಶಾಂತಿ ಇರಬೇಕು. ಮುಂಚೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪತಕ್ಕಂಥದ್ದಕ್ಕೆ ಹೋಗೋದು ಬೇಡ. ಆ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೆ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲೇಬೇಕು ಅಂತ ಊರಿನ ಎಲ್ಲ ಮುಖಂಡರು, ಹಿರಿಯರು ನನ್ನೇನು ಬರ್ಮಾಡ್ಕೊಂಡಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ಮತ್ತೆ ನಮಸ್ಕಾರ. ಒಳ್ಳೆಯದಾಗಲಿ ಎಲ್ಲರಿಗೂ. ಕಾರ್ಯಕ್ರಮವನ್ನು ಕುರಿತು ಮಾತಾಡಿದಂತಹ ಕೇಂದ್ರ ಭಾರಿ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದಂತಹ ಕುಮಾರಸ್ವಾಮಿ ಅಣ್ಣರವರಿಗೆ ಧನ್ಯವಾದಗಳು. ಈಗ ಕುಮಾರಸ್ವಾಮಿ ಅಣ್ಣನವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಉದ್ದೂರಸಳ್ಳಿ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಕುಮಾರಣ್ಣವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೀವಿ. ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ, ಈ ಕರ್ನಾಟಕಕ್ಕೆ ಅಣ್ಣ ಅಂತ ಯಾರು ಇದ್ರೆ ಅದು ಕುಮಾರಣ್ಣವರು ಮಾತ್ರ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಾಲವನ್ನ ಮಾಡಿದ್ದಾರೆ. ಅವರ ಕೆಲಸಗಳು ಅಪಾರ. ಈಗ ಕೇಂದ್ರದಲ್ಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಕರ್ನಾಟಕದ HMT ವಾಚ್ ಕಂಪನಿಯನ್ನ ಪುನಶ್ಚೇತನಗೊಳಿಸಿದ್ದಾರೆ.